ಹಾಯ್ ಹೆಲೋ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬೇಸಿಗೆಗೆ ನಮಗೆ ತುಂಬ ಚಿಲ್ಡ್ ಆಗಿರುವಂಥ ಒಂದು ರೆಸಿಪಿ ನಾನು ತೊಗೊಂಡು ಬಂದಿದ್ದೀನಿ. ಏನಪ್ಪ ಅಂದರೆ ಅದು ಆರೆಂಜ್ ಮಾಕ್ಟೇಲ್ ಮಾಡ್ತಾ ಇದ್ದೀನಿ ನಾನು. ಇದನ್ನು ಮಾಡ್ಕೊಳ್ಳೋದು ತುಂಬಾ ಸುಲಭ. ಜಸ್ಟ್ ಒಂದು 3-4 ಮಿನಿಟ್ಸಲ್ಲಿ ನಾವು ರೆಡಿ ಮಾಡ್ಕೋಬಹುದು. ಆಮೇಲೆ ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದನ್ನು ಕುಡಿದ್ಮೇಲೆ ಡೈಜೆಷನ್ ಸಿಸ್ಟಮ್ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬನ್ನಿ ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು 4 ಆರೆಂಜ್ನ ತೊಗೊಂಡಿದ್ದೀನಿ. ಈ ಆರೆಂಜ್ನ ನಾವು ಪೀಲ್ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ. ನೀವು ಎಷ್ಟು ಬೇಕೋ, ನೀವು ಎಷ್ಟು ಜನಕ್ಕೆ ಬೇಕೋ ನೀವು ಮಾಡ್ಕೋಬಹುದು. ನಾನೊಂದು 4 ಜನಕ್ಕೆ ಇಲ್ಲಿ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನಿಲ್ಲಿ ಒಂದು 4 ಆರೆಂಜ್ನ ತೊಗೊಂಡಿದ್ದೀನಿ. ಆರೆಂಜ್ನ ನೀಟಾಗಿ ಎಲ್ಲನೂ ಪೀಲ್ ಮಾಡ್ಕೊಳ್ಳಿ. ಸೇಮ್ ನಾನು ಯಾವ ಥರ ಪೀಲ್ ಮಾಡ್ಕೋತಾ ಇದ್ದೀನಿ ಎಲ್ಲ ಆರೆಂಜ್ನು ಅದೇ ಥರನೇ ಪೀಲ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಒಂದು ಸರ್ತಿ ಟ್ರೈ ಮಾಡಿ. ನೀವು ಹೊರಗಡೆ ಹೋಗಿ ಕುಡಿಬೇಕು ಅಂದರೆ ಎಷ್ಟೊಂದು ದುಡ್ಡು ಖರ್ಚು ಮಾಡಬೇಕು. ನೀವು ಆರಾಮಾಗಿ ಜಸ್ಟ್ ಒಂದು 3-4 ಮಿನಿಟ್ಸಲ್ಲೇ ಸೂಪರ್ ಟೇಸ್ಟಿಯಾಗಿರುವಂಥ ಮಾಕ್ಟೇಲ್ನ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ತುಂಬಾ ಈಸಿ ಫ್ರೆಂಡ್ಸ್ ಇದನ್ನು. ಆಮೇಲೆ ಮನೇಲಿ ಹೈಜೆನಿಕ್ ಆಗಿ ನಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬಹುದು. ಇಲ್ಲಿ ನಾನು ನಿಮಗೆ ಆವಾಗಲೇ ಹೇಳ್ದಂಗೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬಹುದು. ಸ್ವೀಟ್ ಮಾಕ್ಟೇಲ್ ಬೇಕು ಅಂದರೆ, ಇಲ್ಲ ಸ್ಪೈಸಿ ಮಾಕ್ಟೇಲ್ ಬೇಕು ಅಂದರೆ ಚಿಲ್ಲಿ ಪೌಡ್ರನ್ನು ಕೂಡ ಹಾಕೋಬಹುದು. ನಾನಿಲ್ಲಿ ಸ್ವೀಟ್ ಆಗಲಿ ಮತ್ತು ಖಾರ ಆಗಲಿ ಯಾವುದನ್ನು ಬೆರೆಸ್ತಾ ಇಲ್ಲ. 1.5 ಟೀ ಸ್ಪೂನಷ್ಟು ನೋಡ್ತಾ ಇರ್ಬೋದು ಇಲ್ಲಿ ನಾನು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ 1.5 ಟೀ ಸ್ಪೂನಷ್ಟು ನಾನಿಲ್ಲಿ ಪೆಪ್ಪರ್ ಪೌಡ್ರನ್ನು ಕೂಡ ಹಾಕ್ಕೋತಾ ಇದ್ದೀನಿ. ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಸಕ್ಕರೆ ಯಾಕೆ ಹಾಕಿಲ್ಲಪ್ಪ ಅಂದರೆ ಇದು ಆರೆಂಜ್ ತುಂಬಾ ಸ್ವೀಟಾಗಿದೆ. ಆರೆಂಜ್ ಏನಾದರೂ ಹುಳಿ ಇದ್ದರೆ ನೀವು ಇಲ್ಲಿ 1 ಟೀ ಸ್ಪೂನಷ್ಟು ಸಕ್ಕರೆನೂ ಕೂಡ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಸ್ಪೈಸಿ ಮಾಕ್ಟೇಲ್ ಏನಾದರೂ ಬೇಕು ಅಂದರೆ 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸ್ವೀಟ್ ಮಾಕ್ಟೇಲ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಒಂದೇ ಒಂದು ರೌಂಡು ನಾನಿಲ್ಲಿ ಆರೆಂಜನ್ನ ತಿರುಗಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಬನ್ನಿ ಇದ್ರ ಜ್ಯೂಸನ್ನ ನಾವು ಚಾನ್ಸ್ಕೊಂಬಿಡೋಣ, ಅಂದರೆ ಸೋಸ್ಕೊಂಬಿಡೋಣ. ನೋಡಿ ಎಲ್ಲನೂ ಇದೇ ಥರನೇ ಸೋಸ್ಕೋಬೇಕಾಗುತ್ತೆ. ನಾನಿಲ್ಲಿ ನೀರು ಒಂಚೂರು ಕೂಡ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್. ಯಾಕಂದರೆ ಅದು ಪ್ಯೂರ್ ಜ್ಯೂಸ್ ತೆಕ್ಕೋಬೇಕು. ನಾವು ಆರೆಂಜ್ ಮಾಕ್ಟೇಲ್ ಮಾಡಬೇಕು ಅಂದರೆ ಪ್ಯೂರ್ ಜ್ಯೂಸ್ ಬೇಕು ನಮಗೆ ಇಲ್ಲಿ. ನಾವು ಹೊರಗಡೆ ಹೋಗೋ ಕುಡಿಬೇಕು ಅಂದಾಗ ಏನಾಗುತ್ತೆ ಗೊತ್ತಾ, ಆರೆಂಜ್ ಮಾಕ್ಟೇಲ್ ಎಲ್ಲ ಕುಡಿಬೇಕು ಅಂದರೆ ಈ ಥರ ಫ್ಯಾಂಟಾ ಅಥವಾ ಆರೆಂಜ್ ಫ್ಲೇವರ್ ಇರುವಂಥ ಡ್ರಿಂಕ್ಗೆ ಸೋಡಾ ಬೆರೆಸಿ ಕೊಟ್ಬಿಡ್ತಾರೆ ಫ್ರೆಂಡ್ಸ್. ಈ ಥರ ಫ್ರೆಶ್ ಆಗಿರುವಂಥದ್ದು ಒರಿಜಿನಲ್ ಇರೋಲ್ಲ. ಆದಷ್ಟು ನಾವು ಕುಡಿಬೇಕು ಅಂದಾಗ ಹೊರಗಡೆ ಹೋಗಿ ಕುಡಿಯೋದು ಯಾಕೆ ಫ್ರೆಂಡ್ಸ್, ಆರಾಮಾಗಿ ಮನೇಲಿ ಒರಿಜಿನಲ್ ಆಗಿರುವಂಥದ್ದು ಆರೆಂಜ್ ಮಾಕ್ಟೇಲ್ ನಾವು ಮಾಡ್ಕೋಬೋದು. ಇವಾಗ ನೋಡಿ ಎಲ್ಲ ಎಲ್ಲ ಸೋಸ್ಕೊಂಡಿದ್ದಾಯಿತು. ಇವಾಗ ಒಂದು ಸರ್ತಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಬನ್ನಿ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನಾವು. ಇಲ್ಲಿ 2 ಗ್ಲಾಸ್ ತೊಗೊಂಡಿದ್ದೀನಿ ನೋಡಿ. ಈ ಗ್ಲಾಸ್ಗೆ ನಾನು ಸರ್ವ್ ಮಾಡ್ಕೋತೀನಿ. ಇವಾಗ 2 ಗ್ಲಾಸ್ ತೊಗೊಂಡಿದ್ದೀನಿ ನಾನು ಸರ್ವ್ ಮಾಡೋಕ್ಕೆ. ಈ ಗ್ಲಾಸ್ಗೆ ನಾನು 1/4 ಕಪ್ಪಷ್ಟು ಇದು 1/4 ಭಾಗದಷ್ಟು ಆರೆಂಜ್ ಜ್ಯೂಸನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಅರ್ಧ ಆಗಲಿ ಮುಕ್ಕಾಲಾಗಲಿ ಹಾಕ್ಕೊಳ್ಳೋಕೆ ಹೋಗಬೇಡಿ. 1/4 ಭಾಗದಷ್ಟು ಆರೆಂಜ್ ಜ್ಯೂಸನ್ನ ಹಾಕ್ಕೊಳ್ಳಿ. ಯಾಕಂದರೆ ನಾವು ಸೋಡಾ ಆ್ಯಡ್ ಮಾಡ್ತೀವಲ್ಲ, ಹಾಗಾಗಿ 1/4 ಭಾಗದಷ್ಟು ಮಾತ್ರ ಆರೆಂಜ್ ಜ್ಯೂಸ್ ಇರಲಿ. ನೋಡಿ ಇವಾಗ ಹಾಕ್ಕೊಂಡಿದ್ದಾಯಿತು. ಇವಾಗ ಬನ್ನಿ ಸೋಡಾನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಇನ್ನೊಂದು ವಿಷಯ ಫ್ರೆಂಡ್ಸ್, ನಿಮಗೆ ತುಂಬ ಚಿಲ್ಡ್ ಆಗಿರುವಂಥದ್ದು ಬೇಕು ಅಂದರೆ ನೀವಿಲ್ಲಿ ಐಸ್ ಕ್ಯೂಬ್ನು ಆ್ಯಡ್ ಮಾಡ್ಕೋಬೋದು. ನಾನು ಕಿನ್ಲಿ ಕಂಪ್ನಿದು ಸೋಡಾನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಇವಾಗ ಬನ್ನಿ ನಾನು ಸೋಡಾನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ಸೋಡಾ ಹಾಕಿದ ತಕ್ಷಣ ಫುಲ್ ಈ ಥರ ಫಿಲ್ ಆಗಿಬಿಡುತ್ತೆ. ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಒಂದೇ ಸರ್ತಿ ಜಾಸ್ತಿ ಹಾಕೊಂಡ್ಬಿಟ್ರೆ ತುಂಬಿ ಆಚೆ ಬಂದುಬಿಡುತ್ತೆ ಫ್ರೆಂಡ್ಸ್. ಆಮೇಲೆ ನಾನು ಆವಾಗಲೇ ಹೇಳ್ದಂಗೆ ತುಂಬ ಚಿಲ್ಡಾಗಿರುವಾಗ ಬೇಕು ಅಂದರೆ ನೀವು ಇಲ್ಲಿ ಐಸ್ ಕ್ಯೂಬ್ನು ಕೂಡ ಬೆರೆಸ್ಕೋಬಹುದು. ನನಗೆ ಜಾಸ್ತಿ ತಣ್ಣಗೆ ಬೇಡ ಅಂದ್ಬಿಟ್ಟು ನಾನು ಜಸ್ಟ್ ಫ್ರಿಜ್ಜಲ್ಲಿ ಅದನ್ನು ಸೋಡಾನ ಎತ್ತಿಟ್ಕೊಂಡಿದ್ನಲ್ಲ ಅದನ್ನೇ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಮೇಲೆಯಿಂದ ನಾನು ಸ್ವಲ್ಪ ಇಲ್ಲಿ ಪೆಪ್ಪರ್ ಪೌಡ್ರ ಸ್ಪ್ರಿಂಕಲ್ ಮಾಡ್ಕೋತಾ ಇದ್ದೀನಿ. ಇವಾಗ ಬನ್ನಿ ಚಿಲ್ಡಾಗಿರುವಂಥ ಆರೆಂಜ್ ಮಾಕ್ಟೇಲ್ನ ನಾವು ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ರೆಸಿಪಿ ಮಾಡೋದು ತುಂಬಾ ಸುಲಭ. ನೋಡಿದ್ರಲ್ಲ ಜಸ್ಟ್ ಒಂದು 3-4 ಮಿನಿಟ್ಸಲ್ಲೇ ನಾವು ರೆಡಿ ಮಾಡ್ಕೋಬೋದು. ಲೆಮನ್ ಜ್ಯೂಸ್ ಮಾಡ್ಕೊತೀವಲ್ಲ ಅಷ್ಟು ಟೈಮಲ್ಲೇ ರೆಡಿ ಮಾಡ್ಕೋಬೋದು. ಬಿಸಿಲಲ್ಲಿ ನೀವು ಹೊರಗಡೆಯಿಂದ ಹೋಗಿ ಬಂದಾಗ ಈ ಥರ ಮಾಡಿಕೊಡಿ. ಎಲ್ಲರೂ ನಿಜವಾಗ್ಲೂ ಮನೇಲಿ ಖುಷಿ ಪಡ್ತಾರೆ. ಆಮೇಲೆ ರೆಸಿಪಿ ಅಂತೂ ತುಂಬಾ ಸುಲಭ. ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ರೆಸಿಪಿನ ಶೇರ್ ಮಾಡಿ. ಅವ್ರಿಗೂ ಕೂಡ ಟ್ರೈ ಮಾಡೋಕ್ಕೆ ಹೇಳಿ ಹೇಗಿತ್ತು ಅಂತ. ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಹಾಗೆ ನೋಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾನು ಹೊಸ ರೆಸಿಪಿನ ಹಾಕ್ತಾನೆ ಇರ್ತೀನಿ. ಆ ರೆಸಿಪಿ ನಾನು ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್, ಅದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ. ಆಮೇಲೆ ಸಬ್ಸ್ಕ್ರಿಪ್ಷನ್ ಇಲ್ಲಿ ಪೂರ್ತಿಯಾಗಿ ಫ್ರೀ ಆಗಿದೆ ಫ್ರೆಂಡ್ಸ್. ಏನು ಅದಕ್ಕೆ ಅಮೌಂಟ್ ಏನೂ ಕಟ್ ಆಗಲ್ಲ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.